ಮಲೈಕ್ ಅವರೇ, ನಿಮ್ಮ ಶ್ರಮ ನಿಮ್ಮನ್ನು ಕಾಪಾಡಿದೆ. ನಿಮ್ಮ ತಾಯಿ ತಂದೆ ಮಾಡಿರುವಂಥ ಒಳ್ಳೆ ಕೆಲಸ, ನಿಮ್ಮ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಅನಿಲ್ ಅವರು ಬರವಣಿಗೆ ಭಾಳ ಚೆನ್ನಾಗಿದೆ. ಒಬ್ಬ ಗೆಸ್ಟಾಗಿ ಬಂದವರು ಕೊನೆಗೆ ಮೇನ್ ಚೀಫ್ ಆಗಿ ಸಿನಿಮಾನ ಮುನ್ನಡೆಸ್ಕೊಂಡು ಹೋದರು. ಅದಾದಮೇಲೆ ರಾಜಶೇಖರ್ ಅವ್ರ ಕೊಡುಗೆ ಭಾಳ ಇದೆ. ಯಾಕಂದರೆ ಡೈಲಾಗ್ಸ್ ಅವರು ಬರೆದಿದ್ದಾರೆ. ಚಂದ್ರಮೋಹನ್ ಅವರು ಕತೆ ಮಾಡಿಕೊಟ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಕ್ಯಾಮ್ರಾಮನ್ ಬಂದು ನಮ್ಮ ಶೇಖರ್ ಚಂದ್ರು ಅವರು ನಿಮಗೆ ಗೊತ್ತಿದೆ, ಸೆಕೆಂಡ್ ಹಾಫ್ ಅಂತೆಲ್ಲ ಬಂದಾಗ ತುಂಬ ನೇಚರ್ ಅನ್ನೋದನ್ನು ವಿಜುವಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ನಿ ಅವರು ಪ್ರತಿಯೊಬ್ಬರು ಭಾಳ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ಸ್ಟಾರ್ಸು ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ. ಚಿಕ್ಕಣ್ಣವರು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ. ಹೇಳ್ತಾ ಇದ್ದೆ, ಅಪ್ಪ ತಲೆ ಕೆಡಿಸ್ಕೊಂಬೇಡ ಅಂದರೆ ನಾವೇನೋ ಮಾತಾಡ್ತಾ ಇರ್ತೀವಿ. ಅವ್ರಿಗೆ ಒಂಥರ ಆಬ್ಸೆನ್ಸ್ಮೆಂಟಲ್ಲಿ ಇರೋರು ಕೇಳಿದ್ರೆ, ಅಪ್ಪಾಜಿ ಯಾರೋ ಎದುರಿಸ್ತಾರೆ ಅಂದರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ, ಫ್ಲಾಪ್ ಆಗ್ಬಿಟ್ರೆ ಹೆಂಗೆ. ಸೊ ಚಿಕ್ಕಣ್ಣನಿಗೆ ಫ್ಲಾಪ್ ಅನ್ನೋ ಪದ ಕೇಳಿದ್ರೆ ಸಾಕು, ಒಂಥರ ಈ ಶೇಕ್ ಹಾಕ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದು ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ಮ ತಂದೆಯವರು ಇದ್ದಿದ್ರೆ, ನಮ್ಮ ತಂದೆ ಇದ್ದಿದ್ರೆ ನಿಜವಾಗ್ಲೂ ಭಾಳ ಖುಷಿ ಪಟ್ಟಿರೋರು. ಇಬ್ಬರ ಮೇಲೆ ದೇವರಾಗಿದ್ದಾರೆ. ಅವ್ರು ನಮ್ಮನ್ನು ಸದಾಕಾಲ ಕಾಪಾಡ್ತಾರೆ. ನಾನು ಬಿದ್ದಾಗ ಕೈ ಹಿಡಿದು ಮೇಲೆತ್ತಕ್ಕೆ ನಮ್ಮ ತಂದೆ ಇದ್ದಾರೆ. ನೀನು ಬಿದ್ದಾಗಲೂ ಕೈ ಹಿಡಿದ ಮೇಲೆತ್ತಕ್ಕೆ ನಿಮ್ಮ ತಂದೆ ಜೀವಂತವಾಗಿ ಇಲ್ಲದೆ ಇದ್ದರೂ ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆಗೆಡಿಸ್ಕೊಳ್ಳೋದು ಬೇಡ. ಹೆಬ್ಬುಲಿ, ಮದಗಜ, ರಾಬರ್ಟ್ ಇವೆಲ್ಲ ಸ್ಟಾರ್ ಸಿನಿಮಾಗಳು. ಅದರ ಸಕ್ಸಸ್ ನಾವು ನೋಡಿದ್ವಿ. ಆಮೇಲೆ ಒಂದಲ್ಲ ಎರಡಲ್ಲ ಒಂಥರ ಚರ್ಚೆ ಆದಂಥ ಸಿನಿಮಾ, ಅವಾರ್ಡ್ಗಳು ಬಾಚ್ಕೊಳ್ತು. ಅದರ ಸಕ್ಸಸ್ ಒಂದು ಬೇರೆ ರೀತಿ ಸಕ್ಸಸ್ ನೋಡಿದ್ವಿ. ಚಿಕ್ಕಣ್ಣ ಅನ್ನುವಂಥ ಒಬ್ಬ ಕಲಾವಿದನ ಹಾಕೊಂಡು ಅವ್ರನ್ನ ಲಾಂಚ್ ಮಾಡ್ತಿರೋ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ಅವಾಗ ಒಂದಷ್ಟು ಕ್ವೆಶನ್ ಮಾರ್ಕ್ ಇತ್ತು. ಈಗ ಅದರಲ್ಲೂ ಸಕ್ಸಸ್ ಆಗಿದೆ. ಏನು ಅದ್ರ ಸೀಕ್ರೆಟ್ ಏನು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿರ್ಮಾಪಕರು ಏನಾರು ಹೇಳ್ಬೋದಾ ಈ ವೇದಿಕೆ ಮೇಲೆ ಅಂತ? ನಮಗೆ ಸೀಕ್ರೆಟ್ ಅನ್ನೋದೇನು ಇಲ್ಲ. ಅವಮಾನನ ಚಾಲೆಂಜ್ ಆಗಿ ತೊಗೊಂಡ್ವಿ ಅಷ್ಟೇ. ಯಾಕಂದರೆ ಚಿಕ್ಕಣ್ಣವ್ರಿಗೂ ಭಾಳಷ್ಟು ಸಲ ಭಯಪಡಿಸಿ ಕಾಲು ಎಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕಾಲು ಎಳೆದಿರೋರು ಕಾಲ್ ಶೀಟ್ ಕೇಳ್ತಾ ಇದ್ದಾರಂತೆ. ನಮ್ಗೆ ಅದು ಭಾಳ ಖುಷಿ ಆಯಿತು. ಸೊ ಅದು ಸಾಧನೆ. ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದರೆ, ನಮ್ಗೆ ಯಾರಾದರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡೋಕೆ ಹೋಗ್ಬಾರ್ದು. ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ, ಅದು ಸಾಧನೆ ಅಂತ. ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಯಾರು ಕಾಲು ಎಳೆದಿದ್ರು, ಅವತ್ತು ಕಾಲು ಎಳೆದಿದ್ರು ತೊಂದರೆ ಇಲ್ಲ. ನಮಗೇನು ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ನಮಗೆ ಹಣೆ ಬರ್ಕೊಳ್ಳೋಂಥ ಶಕ್ತಿ ಕೊಟ್ಟಿದ್ದಾನೆ. ನಾವೇನು ಯಾರು ಸಹಾಯನೂ ಬೇಕಾಗಿಲ್ಲ. ಆದರೂ ಸಿನಿಮಾ ಅಂತ ಬಂದಾಗ ರಾಜಕೀಯ, ಸಿನಿಮಾ, ಕೆಲವೊಂದಷ್ಟು ಫೀಲ್ಡು ಜನಗಳಿದ್ದರೆ ಮಾತ್ರ ನಮ್ಮ ಜೀವನ ನಡೀತದೆ. ನಮ್ಮ ಬಂಡಿ ಮುಂದಕ್ಕೆ ಹೋಗಬೇಕು ಅಂದರೆ ಜನ ಇರಬೇಕು.